Welcome back everyone to my channel Taj JH Online Classes. In this video, the last topic of this unit 1, Introduction to Cost Accounting. In this unit, the last topic is limitations. Limitations or disadvantages of cost accounting. Important topic for 5 marks. So what can be the limitations? Expensive system. First one is expensive system. See, installing and maintaining a cost accounting system is so costly because it needs trained staff, records and technology. ಅಂದರೆ ಈಗ ನೀವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ನಿಮ್ಮ ಕಂಪ್ನಿನಲ್ಲಿ ಅಡಾಪ್ಟ್ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಅದು ದುಬಾರಿಯಾಗಿರುತ್ತೆ. ಯಾಕಂದರೆ ಅಲ್ಲಿ ನೀವು ತರಬೇತಿ ಕೊಡಬೇಕು, ಸಿಬ್ಬಂದಿಗಳಿಗೆ ದಾಖಲೆಗಳು ಬೇಕಾಗುತ್ತೆ, ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ನಿಮ್ಮ ವೆಚ್ಚ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಎರಡನೇದು, ನಾಟ್ suitable for small firms. ನೋಡಿ, if the companies are very small, they cannot afford, right? They cannot go for this cost accounting process as they do not have enough transactions to justify the cost. ಸಣ್ಣ ವ್ಯವಹಾರಗಳಿಗೆ ವೆಚ್ಚ ಲೆಕ್ಕಪತ್ರ ಸೂಕ್ತವಲ್ಲ, ಯಾಕಂದರೆ ಅವುಗಳಲ್ಲಿ ಹೆಚ್ಚಿನ ವ್ಯವಹಾರಗಳು ಇರಲ್ಲ ಅಲ್ವಾ. ಸೊ ದಟ್ ಈಸ್ ಒನ್ ಲಿಮಿಟೇಷನ್. Next is, this is not a substitute for financial accounting. Cost accounting cannot replace financial accounting. Both are needed for complete information. Substitute ಅಂದರೆ ಅರ್ಥ ಆಲ್ಟರ್ನೇಟ್ ಅಂತ, ಆಯಿತಾ. ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ಮಾಡಲ್ಲ, ಬರೀ ಕಾಸ್ಟ್ ಅಕೌಂಟಿಂಗ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕಾಸ್ಟ್ ಅಕೌಂಟಿಂಗ್ ಮಾಡೋದು ನಿನ್ನ ಕಂಪನಿಯ ಅವಶ್ಯಕತೆ ಮೇಲೆ ಇದೆ, ಆದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ಕಂಪಲ್ಸರಿ ಅಲ್ವಾ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಕಾಸ್ಟ್ ಅಕೌಂಟಿಂಗ್ ಕ್ಯಾನ್ ನಾಟ್ ರೀಪ್ಲೇಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ಬೋತ್ ಆರ್ ನೀಡೆಡ್ ಫಾರ್ ಕಂಪ್ಲೀಟ್ ಇನ್ಫಾರ್ಮೇಷನ್. ವೆಚ್ಚ ಲೆಕ್ಕಪತ್ರವು ಹಣಕಾಸು ಲೆಕ್ಕಪತ್ರಕ್ಕೆ ಬದಲಾವಣೆಯಾಗಲಾರದು. ಸಂಪೂರ್ಣ ಮಾಹಿತಿಗಾಗಿ ಎರಡೂ ಬೇಕು. ನೆಕ್ಸ್ಟ್, ಫೋರ್ತ್ ಒನ್, ಇಟ್ ಡಿಪೆಂಡ್ಸ್ ಆನ್ ಎಸ್ಟಿಮೇಟ್ಸ್ ಅಂತ ಹೇಳ್ತೀವಿ. ಲೈಕ್ ಫ್ಯೂ ಕಾಸ್ಟ್ ಲೈಕ್ ಡಿಪ್ರಿಸಿಯೇಷನ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇಂಡೈರೆಕ್ಟ್ ಓವರ್ ಹೆಡ್ಸ್ ಅಂತ ನಾವೇನು ಕರಿತೀವಿ. ಆಲ್ ದೋಸ್ ಆರ್ ಬೇಸ್ಡ್ ಆನ್ ಎಸ್ಟಿಮೇಟ್ಸ್, ನಾಟ್ ಎಕ್ಸಾಕ್ಟ್ ಫಿಗರ್, ನಾಟ್ ಎಕ್ಸಾಕ್ಟ್. ಓಕೆ, ಎಸ್ಟಿಮೇಟ್ಸ್. ಅನೇಕ ವೆಚ್ಚಗಳು ಅಂದಾಜಿನ ಮೇಲೆ ಇರುತ್ತದೆ, ನಿಖರವಾಗಿರುವುದಿಲ್ಲ ಅಂತ ಹೇಳ್ತೀವಿ. ಅಂದಾಜು, ನಿಖರ ಇಲ್ಲ. ಓಕೆ, ಏನಿಲ್ಲ, ನಿಖರವಾಗಿರುವುದಿಲ್ಲ ಕೆಲವೊಂದು, ಅದು ಮೋಸ್ಟ್ ಆಫ್ ದೆಮ್. ಓಕೆ, ನೆಕ್ಸ್ಟ್ ದ ಫಿಫ್ತ್ ಪಾಯಿಂಟ್ ಈಸ್ ಕಾಂಪ್ಲೆಕ್ಸ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. The system requires detailed records and reports which take lot of time and effort. ಅಂದರೆ ಈ ವ್ಯವಸ್ಥೆ ಹೆಚ್ಚಿನ ದಾಖಲೆಗಳು ಮತ್ತು ವರದಿಗಳನ್ನು ಬೇಕಾಗುತ್ತದೆ. ಇದು ಸಮಯವನ್ನು ಮತ್ತು ಶ್ರಮವನ್ನು ಹೆಚ್ಚು ತೆಗೆದುಕೊಳ್ಳುತ್ತದೆ ಅಂತ ಅರ್ಥ. ಲಾಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್, ಪಾಸಿಬಿಲಿಟಿ ಆಫ್ ಎರರ್ಸ್. So if records are not maintained properly, the results may be misleading. There are chances of errors also, right? ದಾಖಲೆಗಳನ್ನು ಸರಿಯಾಗಿ ಇಡದಿದ್ದರೆ ತಪ್ಪು ಫಲಿತಾಂಶಗಳು ಬರಬಹುದು ಅನ್ನುವಂಥದ್ದು. ಅನದರ್ ಒನ್ ಥಿಂಗ್ ಇಫ್ ಐ ವಾಂಟ್ ಟು ಆ್ಯಡ್ ಅಂದರೆ, ಕೆಲವೊಮ್ಮೆ ಸ್ಟಾಫ್ಸ್ ಆರ್ ನಾಟ್ ಟೇಕಿಂಗ್ ಇಟ್. ರೆಸಿಸ್ಟೆನ್ಸ್ ಫ್ರಮ್ ಸ್ಟಾಫ್ ಆಗಿರ್ಬೋದು. ಅಂದರೆ ಎಂಪ್ಲಾಯೀಸ್ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. Employees may resist it adopting cost accounting because of fear of extra work and supervision. ತುಂಬ ಕೆಲಸ ಮಾಡಬೇಕಾಗುತ್ತೆ, ಇದನ್ನೆಲ್ಲ ಯಾರು ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತ ಹೆಚ್ಚುವರಿ ಕೆಲಸ ಮತ್ತು ಮೇಲ್ವಿಚಾರಣೆ ಭಯದಿಂದ ಉದ್ಯೋಗಿಗಳು ವೆಚ್ಚ ಲೆಕ್ಕಪತ್ರವನ್ನು ಅನುಸರಿಸಲು ವಿರೋಧಿಸಬಹುದು. ದಟ್ ಈಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಅಂದರೆ ವಿರೋಧಿಸುವುದು. ಸೊ ಇಷ್ಟು ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಇಲ್ಲಿಗೆ ನಮ್ಮ ಫಸ್ಟ್ ಯೂನಿಟ್ ಆಫ್ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಯೂನಿಟ್ ಕಾಸ್ಟ್ ಶೀಟ್, ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಕಾಸ್ಟ್ ಶೀಟ್ ಬಗ್ಗೆ ಮಾಡ್ತೀನಿ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್.